ರಾಜಕೀಯ ನಾಯಕರು ಮತ್ತು ಸ್ವತಂತ್ರ ಹೋರಾಟಗಾರರ ಹೆಸರುಗಳನ್ನೇ ಪ್ರತಿಯೊಂದು ನಿರ್ಮಾಣಕ್ಕೆ, ರೋಡ್ಗಳಿಗೆ, ಬೀದಿಗಳಿಗೆ ಇಡುವಂತಹ ಸಂಪ್ರದಾಯವಿರುವ ನಮ್ಮ ಭಾರತದಲ್ಲಿ ಕೇವಲ ಒಬ್ಬ ಮಹಾರಾಜನ ಹೆಸರಿನ ಮೇಲೆ ಇಂದಿಗೂ ಕೂಡ ರೋಡ್ಗಳು, ರೈಲ್ವೆ ಸ್ಟೇಷನ್ಗಳು, ವಿಮಾನ ನಿಲ್ದಾಣಗಳಿವೆ. ಭಾರತದ ಪ್ರಜೆಗಳು ಗರ್ವದಿಂದ ಹೇಳಿಕೊಳ್ಳುವ ಈ ವೀರನ ಹೆಸರನ್ನ ಕೇಳಿದ್ರೆ ಇಂದಿಗೂ ಕೂಡ ಯುವಕರ ರಕ್ತ ಉತ್ಸಾಹದಿಂದ ಹರಿಯುತ್ತೆ. ಭಾರತ ದೇಶದ ಚರಿತ್ರೆಯಲ್ಲೇ ಯಾವ ಮಹಾರಾಜನಿಗೂ ಇಲ್ಲದಷ್ಟು ವಿಗ್ರಹಗಳು ಇಂದಿಗೂ ಕೂಡ ಇವರಿಗೆ ಮಾತ್ರವೇ ಇವೆ. ಟ್ರೆಂಡ್ಗೆ ತಕ್ಕಂತೆ ಸಿನಿಮಾ ಹೀರೋಗಳ ಫೋಟೋಗಳನ್ನ ಹೊರತುಪಡಿಸಿ ಮತ್ಯಾವ ಫೋಟೋಗಳು ಕೂಡ ವಾಹನಗಳ ಮೇಲೆ ಕಂಡು ಬರದ ಇಂದಿನ ದಿನಗಳಲ್ಲಿ ಕೇವಲ ಒಬ್ಬ ರಾಜನ ಫೋಟೋ ಮತ್ತು ಆತನ ಹೆಸರು ಮಾತ್ರವೇ ಇಂದಿಗೂ ಕೂಡ ಸ್ಟಿಕ್ಕರ್ ಗಳ ರೂಪದಲ್ಲಿ ಕಾಣಿಸ್ತಾ ಇವೆ. ಇವರನ್ನ ಕೇವಲ ಒಬ್ಬ ರಾಜನಂತೆ ಅಷ್ಟೇ ಅಲ್ಲದೆ ಒಬ್ಬ ದೇವರಂತೆ ಬಹಳಷ್ಟು ಜನ ಪ್ರಜೆಗಳು ಪೂಜೆ ಮಾಡ್ತಿದ್ದಾರೆ. ಈಗಾಗಲೇ ನಿಮ್ಗೆ ಅರ್ಥವಾಗಿರುತ್ತೆ, ಅವರು ಬೇರೆ ಯಾರೂ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ್. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿ ಅವರ ಜೀವನ ಚರಿತ್ರೆ ಮತ್ತು ಅವರ ಜೀವನದಲ್ಲಿ ನಡೆದಿರುವ ಎಲ್ಲಾ ಘಟನೆಗಳ ಬಗ್ಗೆ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ನಮ್ಮ ಭಾರತದಲ್ಲಿ ಅಶೋಕ ಚಕ್ರವರ್ತಿ, ಗುಪ್ತರು, ಮೌರ್ಯರಂತಹ ರಾಜರಿಗೆ ದೊಡ್ಡ ದೊಡ್ಡ ರಾಜ್ಯಗಳಿದ್ರೂ ಕೂಡ ಪ್ರಜೆಗಳು ಛತ್ರಪತಿ ಶಿವಾಜಿಯನ್ನೇ ಯಾಕೆ ದೇವರಂತೆ ಪೂಜಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಗೆ ಪ್ರಜೆಗಳ ಮನಸ್ಸಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾರೆ ಎಂಬುದನ್ನ ಅವರ ಕಥೆಯನ್ನ ಕೇಳಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಇವರ ಜೀವನ ಚರಿತ್ರೆ ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ. ಆದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಶಿವಾಜಿಯವರು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಜನ್ನರ್ ಪಟ್ಟಣದ ಹತ್ತಿರವಿರುವ ಶಿವನೇರಿ ಕೋಟೆಯಲ್ಲಿ 1630 ಫೆಬ್ರವರಿ 19ರಂದು ಶಹಾಜಿ ಮತ್ತು ಜೀಜಾಬಾಯಿ ದಂಪತಿಗಳಿಗೆ ಜನಿಸ್ತಾರೆ. ಇವರು ಮಹಾರಾಷ್ಟ್ರದ ಕುನ್ಬಿ ಕುಲದವರು. ಜೀಜಾಬಾಯಿಗೆ ಹುಟ್ಟಿದ ಮೊದಲ ಮಗನ ನಂತರ ಹುಟ್ಟಿರುವ ಮಕ್ಕಳೆಲ್ಲರೂ ಕೂಡ ಒಬ್ಬರ ನಂತರ ಒಬ್ಬರು ಸತ್ತು ಹೋಗೋದ್ರಿಂದ ಈ ಬಾರಿ ಅವರು ಪೂಜಿಸುವ ಪಾರ್ವತಿ ದೇವಿಯ ಹೆಸರನ್ನೇ ಶಿವಾಜಿಗೆ ಹುಟ್ಟಿದ ತಕ್ಷಣ ಇಡ್ತಾರೆ. ಪಾರ್ವತಿ ದೇವಿಯನ್ನ ಶಿವೈ ದೇವಿ ಎಂಬ ಹೆಸರಿನಿಂದ ಅವರು ಪೂಜೆ ಮಾಡ್ತಾ ಇರ್ತಾರೆ. ಸೊ ಈ ಶಿವೈ ಹೆಸರು ಬರುವ ಹಾಗೆ ಶಿವಾಜಿ ಎಂಬ ಹೆಸರನ್ನ ಇಡ್ತಾರೆ. ಶಿವಾಜಿಗೆ ತಮ್ಮ ಮೊದಲ ಗುರು ತಮ್ಮ ತಾಯಿಯೇ. ಶಿವಾಜಿಯ ತಂದೆ ಶಹಾಜಿ ಒಬ್ಬ ಒಳ್ಳೆ ಮಹಾರಾಜ, ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸಿರುವ ವ್ಯಕ್ತಿ. ಶಿವಾಜಿಯವರು ತಮ್ಮ ತಂದೆಯಿಂದ ಎಲ್ಲಾ ರೀತಿಯ ಯುದ್ಧ ವಿದ್ಯೆಗಳನ್ನ, ರಾಜನೀತಿ ತಂತ್ರಗಳನ್ನ, ಹೊಸ ಹೊಸ ಯುದ್ಧ ತಂತ್ರಗಳನ್ನ, ಈ ರೀತಿ ಒಬ್ಬ ರಾಜನಾಗಿ ಏನೇನ್ ಕಲ್ತ್ಕೋಬೇಕು ಅವೆಲ್ಲವೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಕಲಿತುಕೊಳ್ತಾರೆ. ಸೊ ಇಲ್ಲಿ ನಾವು ಒಂದು ಚಿಕ್ಕ ವಿಷಯವನ್ನ ತಿಳ್ಕೋಬೇಕು. ಶಿವಾಜಿಯ ತಂದೆ ಶಹಾಜಿ ಒಂದು ಬಾರಿ ನಿಜಾಂ ರಾಜನನ್ನ ಸೋಲಿಸಿ ಗೆದ್ದಿರುವ ಪ್ರಾಂತ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಲು ಶುರು ಮಾಡ್ತಾರೆ. ಆಗ ಮೊಘಲ್ ರಾಜರು ಬಂದು ಇನ್ನೊಬ್ಬ ರಾಜನಾಗಿರುವ ಆದಿಲ್ ಶಾ ಜೊತೆ ಕೈ ಜೋಡಿಸಿ ಬುದ್ಧಿವಂತಿಕೆಯಿಂದ ಶಹಾಜಿ ಅವರನ್ನ ಸೋಲಿಸಿ ಬಿಡ್ತಾರೆ. ಇದರಿಂದ ಸೋತು ಹೋಗಿರುವ ಶಹಾಜಿಗೆ ಆದಿಲ್ ಶಾ ಪ್ರಸ್ತುತ ಶಹಾಜಿ ವಾಸಿಸ್ತಾ ಇರುವ ಪುಣೆ ಪ್ರಾಂತ್ಯವನ್ನ ಬಿಟ್ಟು ಬೆಂಗಳೂರಿಗೆ ಹೋಗಬೇಕು ಎಂದು ಒಂದು ಷರತ್ತನ್ನ ಇಡ್ತಾರೆ. ಈ ಷರತ್ತಿಗೆ ಶಿವಾಜಿಯ ತಂದೆ ಶಹಾಜಿ ರಾಜ ತನ್ನ ಕುಟುಂಬವೇ ಈ ಪ್ರಾಂತ್ಯವನ್ನ ನೋಡಿಕೊಳ್ಳುತ್ತೆ ಎಂದು ಒಪ್ಪಂದವನ್ನ ಮಾಡಿಕೊಂಡು ಹೋಗ್ತಾನೆ. ಈ ರೀತಿ ಈ ಪುಣೆ ಪ್ರಾಂತ್ಯದ ಜವಾಬ್ದಾರಿಗಳೆಲ್ಲ ಶಹಾಜಿಯ ಹೆಂಡತಿಯಾಗಿರುವ ಜೀಜಾಬಾಯಿಗೆ ಒಪ್ಪಿಸಲಾಗುತ್ತೆ. ಈ ರೀತಿ ತಂದೆಗೆ ದೂರ ಬೆಳೆದಿರುವ ಶಿವಾಜಿ ತನ್ನ ತಂದೆಯ ಸೋಲನ್ನ ತೀಕ್ಷ್ಣವಾಗಿ ಅಧ್ಯಯನ ಮಾಡಿ ಕಡಿಮೆ ಸಮಯದಲ್ಲೇ ಎಲ್ಲಾ ಯುದ್ಧ ತಂತ್ರಗಳನ್ನ ಕಲಿತುಕೊಂಡು ಹೇಗಾದ್ರೂ ಮಾಡಿ ತನ್ನ ತಂದೆ ಸ್ಥಾಪಿಸಿರುವ ಈ ಮರಾಠ ಸಾಮ್ರಾಜ್ಯವನ್ನ ಇನ್ನೂ ಜಾಸ್ತಿ ವಿಸ್ತರಿಸಬೇಕು ಎಂಬ ಗುರಿಯಿಂದ ಮುಂದೆ ಸಾಗ್ತಾರೆ. ಈ ರೀತಿ ಎಲ್ಲಾ ರೀತಿಯಲ್ಲಿ ಬಲಿಷ್ಠನಾಗಿರುವ ಶಿವಾಜಿ ಕೇವಲ ತನಗೆ 17 ವರ್ಷ ವಯಸ್ಸಿರುವಾಗಲೇ ಮೊಟ್ಟ ಮೊದಲ ಯುದ್ಧವನ್ನ ಬಿಜಾಪುರ್ ಸಾಮ್ರಾಜ್ಯದ ಮೇಲೆ ಪ್ರಕಟಿಸಿ ಅವರನ್ನ ಸೋಲಿಸಿ ಅವರ ಕೋಟೆಗಳನ್ನ ಸ್ವಂತ ಮಾಡಿಕೊಳ್ತಾನೆ. ನಂತರ ಕೊಂದನ ರಾಜಗಢ ಕೋಟೆಗಳನ್ನ ಕೂಡ ಗೆದ್ದು ಯುದ್ಧವನ್ನ ಪ್ರಾರಂಭಿಸಿದ ಕೇವಲ 3 ವರ್ಷಗಳಲ್ಲಿ ಪುಣೆ ಪ್ರಾಂತ್ಯವನ್ನ ಪೂರ್ತಿಯಾಗಿ ಸ್ವಾಧೀನಪಡಿಸಿಕೊಳ್ತಾರೆ. ಬಟ್ ನಿಜವಾದ ಕತೆ ಇಲ್ಲಿಂದಲೇ ಶುರುವಾಗುತ್ತೆ. ಗೈಸ್, ವಿಡಿಯೋ ಮುಂದುವರ್ಸೋಕು ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಪ್ರಸ್ತುತ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಯೂಟ್ಯೂಬ್ ನಮ್ಮ ವಿಡಿಯೋಗಳನ್ನ ಯಾರಿಗೂ ರೆಕಮೆಂಡ್ ಮಾಡ್ತಾನೆ ಇಲ್ಲ. ಆದ್ರಿಂದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆಂದ್ರೆ ಜಾಸ್ತಿ ಶೇರ್ಸ್ ಅಂಡ್ ಲೈಕ್ಸ್ ಬಂದ್ರೆ ಯೂಟ್ಯೂಬ್ ಇನ್ನೂ ಬೇರೆಯವರಿಗೆ ರೆಕಮೆಂಡ್ ಮಾಡುತ್ತೆ. ಅಂಡ್ ನಿಮ್ಮಲ್ಲಿ ಬಹಳಷ್ಟು ಜನ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇಲ್ಲ. ಆದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನಿಮ್ಗೆ ಮೊದಲು ತಲುಪುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಣ. ಒಂದು ಸಮಯದಲ್ಲಿ ಶಿವಾಜಿ ತಂದೆಯಾಗಿರುವ ಶಹಾಜಿಯನ್ನ ಸೋಲಿಸಿ ಬೆಂಗಳೂರಿಗೆ ಕಳಿಸಿದ ಆದಿಲ್ ಶಾ ರಾಜನಿಗೆ ಶಿವಾಜಿ ಬೆಳೀತಾ ಇರೋದನ್ನ ನೋಡಿ ಸಹಿಸೋಕಾಗಲ್ಲ. ಅಷ್ಟರಲ್ಲೇ ಶಿವಾಜಿ ಈ ಬಾರಿ ಆದಿಲ್ ಶಾ ರಾಜನ ಕೆಲವು ಕೋಟೆಗಳನ್ನ ಗೆದ್ದು ಸ್ವಂತ ಮಾಡಿಕೊಳ್ತಾನೆ. ಈ ಸೋಲನ್ನ ಸಹಿಸಲಾಗದ ಆದಿಲ್ ಶಾ ಈ ಬಾರಿ ಇನ್ನೊಂದು ಕುತಂತ್ರವನ್ನ ಮಾಡ್ತಾನೆ. ಯುದ್ಧ ಭಯಂಕರನೆಂದು ಹೆಸರು ಪಡೆದಿರುವ ಅಫ್ಜಲ್ ಖಾನ್ ಎಂಬ ರಾಜನ ಜೊತೆ ಕೈ ಜೋಡಿಸಿ ಆತನನ್ನ ಶಿವಾಜಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ಸೊ ಈ ಅಫ್ಜಲ್ ಖಾನ್ ಮೊದಲು ಶಿವಾಜಿಯ ಬಲವನ್ನ ಮತ್ತು ಬಲಹೀನತೆಗಳನ್ನ ತಿಳಿದುಕೊಳ್ತಾನೆ.
ಶಿವಾಜಿಯ ದಾಳಿ ಮತ್ತು ಗೆರಿಲ್ಲಾ ಯುದ್ಧ ಪದ್ಧತಿಗಳನ್ನ ತಿಳಿದುಕೊಳ್ಳೋದ್ರಿಂದ ಶಿವಾಜಿಯನ್ನ ಕೋಟೆಯಲ್ಲಿ ಸೋಲಿಸುವುದು ಅಸಾಧ್ಯ. ಶಿವಾಜಿಯನ್ನ ಸೋಲಿಸಬೇಕು ಅಂದ್ರೆ ಯುದ್ಧ ಭೂಮಿಯಲ್ಲಿ ಮಾತ್ರವೇ ಸಾಧ್ಯವಾಗುತ್ತೆ ಎಂದು ಗ್ರಹಿಸಿ ಹೇಗಾದ್ರೂ ಮಾಡಿ ಶಿವಾಜಿಯನ್ನ ಯುದ್ಧ ಭೂಮಿಗೆ ಇಳಿಸಬೇಕು ಎಂದು ತೀರ್ಮಾನಿಸ್ತಾನೆ. ಇದರಿಂದ ಶಿವಾಜಿಯನ್ನ ರೊಚ್ಚಿಗೇಳಿಸುವ ಸಲುವಾಗಿ ಶಿವಾಜಿಯ ಇಷ್ಟ ದೈವವಾಗಿರುವ ಭವಾನಿ ದೇವಿಯ ದೇವಾಲಯಗಳನ್ನ ನಾಶ ಮಾಡಲು ಶುರು ಮಾಡ್ತಾನೆ. ಇದನ್ನ ತಿಳಿದುಕೊಂಡ ಶಿವಾಜಿ ತೊಂದರೆ ಪಡದೆ ಶತ್ರುವಿನ ಕುತಂತ್ರಗಳನ್ನ ಅರ್ಥ ಮಾಡಿಕೊಂಡು ನಾನು ಪ್ರಸ್ತುತ ಯುದ್ಧಕ್ಕೆ ಸಿದ್ಧವಿಲ್ಲ ಎಂದು ಅಫ್ಜಲ್ ಖಾನ್ ನನ್ನ ಚರ್ಚೆಗೆ ಬಾ ಎಂದು ಆಹ್ವಾನಿಸ್ತಾನೆ. ಆದ್ರೂ ಕೂಡ ಅಫ್ಜಲ್ ಖಾನ್ ನ ವಕ್ರ ಬುದ್ಧಿಯ ಬಗ್ಗೆ ಗೊತ್ತಿರುವ ಶಿವಾಜಿ ತನ್ನ ಬಟ್ಟೆಯ ಒಳಗಡೆ ಒಂದು ಉಕ್ಕಿನ ಕವಚವನ್ನ ಧರಿಸಿ ಒಂದು ಹುಲಿಯುಗುರು ಆಯುಧವನ್ನ ಬಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡು ಚರ್ಚೆಗೆ ಹೊರಡ್ತಾನೆ. ನಂತರ ಇಬ್ಬರು ಚರ್ಚೆ ನಡೆಸ್ತಾ ಇರುವಾಗ ಅಫ್ಜಲ್ ಖಾನ್ ತನ್ನ ವಕ್ರ ಬುದ್ಧಿಯಿಂದ ಕತ್ತಿಯನ್ನ ತೆಗೆದುಕೊಂಡು ಶಿವಾಜಿಯನ್ನ ಸಾಯಿಸೋಕೆ ಮುಂದಾಗ್ತಾನೆ. ಆದ್ರೆ ಶಿವಾಜಿ ಉಕ್ಕಿನ ಕವಚವನ್ನ ಧರಿಸಿರೋದ್ರಿಂದ ಅಪಾಯದಿಂದ ತಪ್ಪಿಸಿಕೊಳ್ತಾನೆ. ತಕ್ಷಣವೇ ಶಿವಾಜಿಯ ಹತ್ತಿರವಿರುವ ಹುಲಿಯುಗುರು ಆಯುಧದಿಂದ ಅಫ್ಜಲ್ ಖಾನ್ ಹೊಟ್ಟೆಯನ್ನ ಉಗ್ರ ನರಸಿಂಹನಂತೆ ಸೀಳಿ ಬಿಡ್ತಾನೆ. ಇದರಿಂದ ಅಫ್ಜಲ್ ಖಾನ್ ತಪ್ಪಿಸಿಕೊಂಡು ಹೊರಗಡೆ ಓಡ್ತಾ ಇರುವಾಗ ಒಂದೇ ಏಟಿನಿಂದ ತಲೆಯನ್ನ ಕತ್ತರಿಸಿ ಬಿಡ್ತಾನೆ. ಸೊ ಈ ಘಟನೆಯಿಂದ ಶಿವಾಜಿಯ ಹೆಸರು ಮಹಾರಾಷ್ಟ್ರದ ಪೂರ್ತಿ ಹರಡಿ ಬಿಡುತ್ತೆ. ಇದನ್ನ ಗಮನಿಸಿದ ಬಿಜಾಪುರ್ ಸುಲ್ತಾನ ಶಿವಾಜಿಯನ್ನ ಹೇಗಾದ್ರೂ ಮಾಡಿ ತುಳಿಬೇಕು ಅನ್ಕೊಂಡು ಅಫ್ಘಾನ್ ಪಾಸ್ತೂನ್ ಸೈನಿಕರನ್ನ ಶಿವಾಜಿಯ ಮೇಲೆ ಕಳಿಸ್ತಾನೆ. ಆದ್ರೆ ಅವರನ್ನು ಕೂಡ ತುಂಬಾ ಬುದ್ಧಿವಂತಿಕೆಯಿಂದ ಶಿವಾಜಿ ಸಾಯಿಸಿ ಜಯಗಳಿಸ್ತಾನೆ. ಸೊ ಈ ಘಟನೆಯಿಂದ ಶಿವಾಜಿ ಮಹಾರಾಜ್ ಕೀರ್ತಿ ಭಾರತ ದೇಶ ಪೂರ್ತಿ ಹರಡಿ ಬಿಡುತ್ತೆ. ಆಗಿನಿಂದ ಶಿವಾಜಿಯವರು ಬಹಳಷ್ಟು ಜನ ಹಿಂದೂ ರಾಜರಿಗೆ ಆದರ್ಶವಾಗ್ತಾರೆ. ಶಿವಾಜಿಯವರು ಯುದ್ಧ ವಿಷಯದಲ್ಲಿ ಮಾತ್ರ ಯಾವಾಗ್ಲೂ ಹೊಸ ಹೊಸ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ರು. ಸೋಲು ತಪ್ಪಲ್ಲ ಅಂತ ಅನ್ಸಿದ್ರೆ ಯುದ್ಧದಿಂದ ಸೈಡ್ ಆಗ್ಬೇಕು, ಅನುಕೂಲಕರವಾದ ಸಮಯವನ್ನ ನೋಡ್ಕೊಂಡು ದಾಳಿ ಮಾಡಿ ಗೆಲ್ಬೇಕು ಎಂಬ ಸೂತ್ರವನ್ನ ಶಿವಾಜಿಯವರು ಜಾಸ್ತಿಯಾಗಿ ನಂಬ್ತಾ ಇದ್ರು. ಇದನ್ನೇ ಗೆರಿಲ್ಲಾ ಯುದ್ಧ ತಂತ್ರ ಎಂದು ಕರೀತಾ ಇದ್ರು. ತಮ್ಮ ತಂದೆಯ ಆಳ್ವಿಕೆಯಲ್ಲಿ ಕೇವಲ 2,000 ಜನ ಸೈನ್ಯ ಮಾತ್ರವೇ ಇದ್ರೆ ಇವರು ಅದನ್ನ ಲಕ್ಷಕ್ಕೂ ಅಧಿಕ ಸಂಖ್ಯೆಯವರೆಗೆ ಹೆಚ್ಚು ಮಾಡ್ತಾರೆ. ಶಿವಾಜಿ ತಮ್ಮ ಸೈನ್ಯದ ಮೇಲೆ ಯಾವಾಗ್ಲೂ ಕಾಳಜಿ ವಹಿಸ್ತಾ ಇದ್ರು. ಇದೇ ಕಾರಣದಿಂದ ಸೈನ್ಯ ಯಾವಾಗ್ಲೂ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಯುದ್ಧವನ್ನ ಮಾಡ್ತಾ ಇತ್ತು. ಈ ರೀತಿ ಸತತವಾಗಿ ಬಹಳಷ್ಟು ಜನ ರಾಜರನ್ನ ಸೋಲಿಸಿ ಮರಾಠ ಸಾಮ್ರಾಜ್ಯವನ್ನ ಬೆಳೆಸ್ತಾರೆ. ಈ ರೀತಿ ಇದ್ದಾಗ 1660ರಲ್ಲಿ ಔರಂಗಜೇಬ ತನ್ನ ಸ್ವಂತ ಮಾವನಾಗಿರುವ ಶೈಸ್ತಾ ಖಾನ್ಗೆ ಲಕ್ಷಕ್ಕೂ ಅಧಿಕ ಸೈನ್ಯವನ್ನ ಮತ್ತು ಆಯುಧಗಳನ್ನ ಕೊಟ್ಟು ಶಿವಾಜಿಯನ್ನ ಸೋಲಿಸಿ ಆ ಪ್ರಾಂತ್ಯವನ್ನ ಸ್ವಾಧೀನ ಪಡಿಸ್ಕೊಂಡ್ ಬಾ ಎಂದು ಕಳಿಸ್ತಾನೆ. ಸೊ ಬಲವಾಗಿರುವ ಈ ಔರಂಗಜೇಬನ ಸೈನ್ಯದ ಮುಂದೆ ಶಿವಾಜಿಯ ಸೈನ್ಯ ಸೋಲನ್ನ ಅನುಭವಿಸುತ್ತೆ. ಇದರಿಂದ ಶಿವಾಜಿ ಸೋಲನ್ನ ಒಪ್ಪಿಕೊಂಡು ಪುಣೆಯನ್ನ ಬಿಟ್ಟು ಹೋಗಿಬಿಡ್ತಾನೆ. ನಂತರ ಜಯಗಳಿಸಿದ ಔರಂಗಜೇಬನ ಮಾವನಾಗಿರುವ ಶೈಸ್ತಾ ಖಾನ್ ಪುಣೆಯನ್ನ ಆಕ್ರಮಿಸಿ ಎಂದಾದ್ರೂ ಒಂದು ದಿನ ಶಿವಾಜಿ ಮತ್ತೆ ಬಂದು ಮರುದಾಳಿ ಮಾಡ್ತಾನೆ ಎಂದು ಗ್ರಹಿಸಿ ನಗರದ ಸುತ್ತಲೂ ತುಂಬಾ ಕಟ್ಟುನಿಟ್ಟಾದ ಭದ್ರತೆಯನ್ನ ಏರ್ಪಡಿಸ್ತಾನೆ. ಈ ರೀತಿ ಈ ಯುದ್ಧ ನಡೆದ 3 ವರ್ಷಗಳ ನಂತರ 1663ರ ಏಪ್ರಿಲ್ ತಿಂಗಳಲ್ಲಿ ಪುಣೆಯಲ್ಲಿ ಒಂದು ಮದುವೆಯ ಮೆರವಣಿಗೆ ನಡೀತಾ ಇರುವಾಗ ಶಿವಾಜಿ ಮಾರುವೇಷದಲ್ಲಿ ತಮ್ಮ ಅನುಚರರ ಜೊತೆ ಸೇರಿ ಮದುಮಗಳ ಬಂಧು ಮಿತ್ರರಂತೆ ಕೋಟೆಯ ಒಳಗಡೆ ಹೋಗಿ ಶೈಸ್ತಾ ಖಾನ್ ಮೇಲೆ ಕತ್ತಿಯಿಂದ ದಾಳಿ ಮಾಡಿದಾಗ ಶೈಸ್ತಾ ಖಾನ್ ನ 3 ಕೈ ಬೆರಳುಗಳು ಕಟ್ಟಾಗಿ ಕೆಳಗಡೆ ಬೀಳುತ್ತವೆ. ಇದರಿಂದ ತಕ್ಷಣವೇ ಶೈಸ್ತಾ ಖಾನ್ ಕಿಟಕಿಯಿಂದ ಹಾರಿ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ತಾನೆ. ಈ ರೀತಿ ಕೊನೆಗೆ ಶಿವಾಜಿ ತನ್ನ ಸಾಮ್ರಾಜ್ಯವನ್ನ ಮರಳಿ ಸ್ವಾಧೀನಪಡಿಸಿಕೊಳ್ತಾನೆ. ನಂತರ 1664ರಲ್ಲಿ ಸೂರತ್ ನಗರ ಪ್ರಧಾನ ವ್ಯಾಪಾರ ಕೇಂದ್ರವಾಗಿರೋದ್ರಿಂದ ಶಿವಾಜಿ ಸೂರತ್ ಮೇಲೆ ದಾಳಿ ಮಾಡಿ ಮೊಘಲರ ಸಂಪತ್ತನ್ನ ಮತ್ತು ಆಯುಧಗಳನ್ನ ದೋಚಿಕೊಳ್ತಾನೆ. ದೋಚಿಕೊಂಡ ಮೊಘಲರ ಸಂಪತ್ತಿನಿಂದ ಕೆಲವು ಸಾವಿರಾರು ಜನರನ್ನ ತನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ತಾನೆ. ನಂತರ ತನ್ನ ಮೇಲೆ ಕುತಂತ್ರ ಮಾಡಿರುವ ಮೊಘಲರು ಮತ್ತು ಬಿಜಾಪುರ್ ಸುಲ್ತಾನರ ಕೋಟೆಗಳನ್ನ ಒಂದೊಂದಾಗಿ ಗೆದ್ದು ಸ್ವಂತ ಮಾಡಿಕೊಳ್ಳೋಕೆ ಶುರು ಮಾಡ್ತಾನೆ. ಸೊ ಇದನ್ನ ನೋಡಿದ ಔರಂಗಜೇಬ ಆಗ್ರಹಕ್ಕೆ ಗುರಿಯಾಗಿ ತನ್ನ ಹತ್ರ ಕೆಲಸ ಮಾಡ್ತಾ ಇರುವ ರಾಜಪುತ್ರನಾಗಿರುವ ರಾಜ ಜಯಸಿಂಗ್ ನನ್ನ ಶಿವಾಜಿಯ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ. ರಾಜ ಜಯಸಿಂಗ್ ಜೊತೆ ಯುದ್ಧದಲ್ಲಿ ಸೋಲನ್ನ ಗ್ರಹಿಸಿದ ಶಿವಾಜಿ ಅವರ ಜೊತೆ ಒಪ್ಪಂದ ಮಾಡಿಕೊಳ್ಳೋಕೆ ಮುಂದಾಗ್ತಾನೆ. ಇದರಿಂದ 1665ರಿಂದ ಶಿವಾಜಿ ಔರಂಗಜೇಬನ ಅಡಿಯಲ್ಲಿ ಮೊಘಲರು ತಮ್ಮ ಸರ್ದಾರರಾಗಿ ಇರೋಕೆ ಒಪ್ಪಿಕೊಳ್ತಾನೆ. ನಂತರ 1666ರಲ್ಲಿ ಔರಂಗಜೇಬ ತನ್ನ 50ನೇ ಹುಟ್ಟುಹಬ್ಬದ ಸಂದರ್ಭವಾಗಿ ಶಿವಾಜಿಯನ್ನ ಮತ್ತು ತನ್ನ 6 ವರ್ಷದ ಮಗನನ್ನ ಊಟಕ್ಕಾಗಿ ಆಹ್ವಾನಿಸ್ತಾನೆ. ಆಗ ಶಿವಾಜಿ ಊಟಕ್ಕಾಗಿ ಹೋದಾಗ ಸಭೆಯಲ್ಲಿ ಸೈನ್ಯಾಧಿಕಾರಿಗಳ ಹಿಂದೆ ನಿಲ್ಲಿಸಿ ಅವಮಾನ ಮಾಡ್ತಾರೆ. ಸೊ ಈ ಅವಮಾನವನ್ನ ಸಹಿಸಲಾಗದ ಶಿವಾಜಿ ಅಲ್ಲಿಂದ ಮರಳಿ ಹೋಗೋಕೆ ಹೊರಗಡೆ ಬರ್ತಾರೆ. ಆಗ ತಕ್ಷಣವೇ ಔರಂಗಜೇಬನ ಸೈನ್ಯ ಶಿವಾಜಿಯನ್ನ ಮತ್ತು ಶಿವಾಜಿಯ ಮಗನನ್ನ ಬಂಧಿಸಿ ಒಂದು ಗೃಹಕ್ಕೆ ಕರೆದುಕೊಂಡು ಹೋಗ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಔರಂಗಜೇಬ್ ಶಿವಾಜಿಯನ್ನ ಕರೆಸಿದ್ದೆ ಸಾಯಿಸಬೇಕು ಅಂತ. ಆದ್ರೆ ಶಿವಾಜಿಯನ್ನ ಸಾಯಿಸಿದ್ರೆ ಪ್ರಜೆಗಳಲ್ಲಿ ಹೋರಾಟಗಳು ಶುರುವಾಗುತ್ತವೆ ಎಂದು ಅರ್ಥವಾಗಿ ಶಿವಾಜಿಯನ್ನ ಬಂಧಿಸ್ತಾನೆ. ಈ ರೀತಿ ಕೆಲವು ತಿಂಗಳುಗಳವರೆಗೆ ಶಿವಾಜಿ ಮತ್ತು ಅವರ ಮಗ ಔರಂಗಜೇಬನ ಹತ್ರ ಜೈಲಿನಲ್ಲಿ ಬಂದಿಗಳಾಗಿರ್ತಾರೆ. ಆದ್ರೆ ಹೇಗೋ ಮಾಡಿ ಶಿವಾಜಿ ಬುದ್ಧಿವಂತಿಕೆಯಿಂದ ಕೆಲಸಗಾರರ ವೇಷಕ್ಕೆ ಬದಲಾಗಿ ತನ್ನ ಮಗನನ್ನ ಹಣ್ಣಿನ ಪೆಟ್ಟಿಗೆಯಲ್ಲಿಟ್ಟು ಈ ರೀತಿ ತಪ್ಪಿಸಿಕೊಳ್ತಾರೆ. ಈ ರೀತಿ ತಪ್ಪಿಸಿಕೊಂಡ ಶಿವಾಜಿ ಕೊನೆಗೆ ರಾಯ್ಗರ್ಗೆ ಹೋಗ್ತಾರೆ. ನಂತರ 2 ವರ್ಷಗಳವರೆಗೆ ಶಿವಾಜಿ ಮೊಘಲರ ಮೇಲೆ ದಾಳಿಗೆ ಇಳಿಯದೆ ಒಪ್ಪಂದವನ್ನ ಮೀರಲ್ಲ. ಆದ್ರೂ ಕೂಡ ಮೊಘಲರ ಸೈನ್ಯ ಮತ್ತೆ ಮತ್ತೆ
ಶಿವಾಜಿಯ ಮೇಲೆ ದಾಳಿ ಮಾಡುತ್ತೆ. ಇನ್ನು ಸಹಿಸಲಾಗದೆ ಕೊನೆಗೆ 1670 ಹೊತ್ತಿಗೆ 1,00,000 ಜನ ಸೈನ್ಯದೊಂದಿಗೆ ಆಯುಧಗಳಿಂದ, ಕುದುರೆಗಳಿಂದ ಮತ್ತು ನೌಕಾ ವ್ಯವಸ್ಥೆಯಿಂದ ಮೊಘಲರ ಕೋಟೆಗಳ ಮೇಲೆ ಸತತವಾಗಿ ದಾಳಿ ಮಾಡಿ ಸುಸ್ತಾಗದ ಹಾಗೆ ಆಕ್ರಮಣೆ ಮಾಡ್ತಾ ಬರೋದ್ರಿಂದ ಕೊನೆಗೆ ಒಂದು ದಿನ ಮೊಘಲರ ಸೈನ್ಯ ಶಿವಾಜಿಯನ್ನ ಸೋಲಿಸಲಾಗದೆ ಸೋತು ಬಿಡುತ್ತೆ. ಈ ರೀತಿ ತನ್ನ ಜ್ಞಾನದಿಂದ ಎಷ್ಟೋ ಯುದ್ಧಗಳನ್ನ ಗೆದ್ದಿರುವ ಶಿವಾಜಿಗೆ 1674 ಜೂನ್ 6ರಂದು ರಾಯಗಢ ಕೋಟೆಯಲ್ಲಿ ವೇದ ಮಂತ್ರಗಳ ಮಧ್ಯೆ ಛತ್ರಪತಿ ಎಂಬ ಬಿರುದನ್ನ ಕೊಡ್ತಾರೆ. 27 ವರ್ಷಗಳವರೆಗೆ ಯುದ್ಧಗಳನ್ನ ಮಾಡಿ ಹಿಂದೂ ರಾಜರಿಗೆ ಆದರ್ಶವಾಗಿ ನಿಂತಿರುವ ಮತ್ತು ವಿಶಾಲವಾದ ಮರಾಠ ಸಾಮ್ರಾಜ್ಯವನ್ನ ಸ್ಥಾಪಿಸಿರುವ ಛತ್ರಪತಿ ಶಿವಾಜಿ 3 ವಾರಗಳವರೆಗೆ ತೀವ್ರವಾದ ಜ್ವರವನ್ನ ಅನುಭವಿಸಿ 1680 ಏಪ್ರಿಲ್ 3ರಂದು ಮಧ್ಯಾಹ್ನ 12 ಗಂಟೆಗಳಿಗೆ ರಾಯಗಢ ಕೋಟೆಯಲ್ಲಿ ಮರಣಿಸ್ತಾರೆ. ಆಗಿನಿಂದ ಶಿವಾಜಿಯ ದೊಡ್ಡ ಮಗನಾದ ಸಂಭಾಜಿ ರಾಜ್ಯವನ್ನ ಕೈ ಹಿಡಿದು ಆಳ್ವಿಕೆಯನ್ನ ಶುರು ಮಾಡ್ತಾರೆ. ಸೊ ಕೆಲವರ ಅಭಿಪ್ರಾಯಗಳು ಹೇಳ್ತಾ ಇರೋದೇನು ಅಂದ್ರೆ ಛತ್ರಪತಿ ಶಿವಾಜಿ ಜ್ವರದ ಕಾರಣದಿಂದ ಸತ್ತು ಹೋಗಿಲ್ಲ ಎಂದು, ಅವರ ಮರಣದ ಹಿಂದೆ ಕೆಲವರ ಕೈವಾಡ ಇದೆ ಎಂದು ಹೇಳ್ತಿದ್ದಾರೆ. ಸೊ ಅವರು ಹೇಳ್ತಾ ಇರೋದೇನು ಅಂದ್ರೆ ಶಿವಾಜಿಗೆ ಒಟ್ಟು 4 ಜನ ಹೆಂಡತಿಯರು. ಮೊದಲ ಹೆಂಡತಿಯ ಮಗನ ಹೆಸರು ಸಂಭಾಜಿ. ಆದ್ರೆ ಶಿವಾಜಿಯ ಮೊದಲ ಹೆಂಡತಿ ಸಂಭಾಜಿ ಹುಟ್ಟಿದ 2 ವರ್ಷಗಳಿಗೆ ಸತ್ತೋಗ್ತಾಳೆ. ಇದೇ ಕಾರಣದಿಂದ ಸ್ವಲ್ಪ ಕಾಲದ ನಂತರ ಶಿವಾಜಿ ಇನ್ನೊಂದು ವಿವಾಹವನ್ನ ಮಾಡಿಕೊಳ್ಬೇಕಾಗುತ್ತೆ. ಈ 2ನೇ ಹೆಂಡತಿಗೆ ಹುಟ್ಟಿರುವ ಮಗ ರಾಜಾರಾಮ್. ಸಂಭಾಜಿ ಚಿಕ್ಕಂದಿನಿಂದಲೂ ಕೂಡ ತನ್ನ ತಂದೆಯನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಎಲ್ಲಾ ಯುದ್ಧ ನೈಪುಣ್ಯಗಳನ್ನ ಕಲಿತುಕೊಳ್ಳೋದ್ರಿಂದ ಸೈನ್ಯದಲ್ಲಿ ಮತ್ತು ರಾಜ್ಯದಲ್ಲಿ ಸಂಭಾಜಿಗೆ ಒಳ್ಳೆ ಹೆಸರು ಬರುತ್ತೆ. ಆದ್ರೆ ಇದು ಶಿವಾಜಿಯ 2ನೇ ಹೆಂಡತಿಗೆ ಇಷ್ಟವಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಇದೇ ರೀತಿ ಮುಂದುವರೆದ್ರೆ ಸಂಭಾಜಿಯ ರಾಜನಾಗ್ತಾನೆ ಎಂದು ತನ್ನ ಮಗನಾದ ರಾಜಾರಾಮ್ಗೆ ಆ ಅಧಿಕಾರ ಸಿಗಲ್ಲ ಎಂದು ಭಯಪಡ್ತಾಳೆ. ಆದ್ರೆ ಶಿವಾಜಿಯ 2 ಮಕ್ಕಳು ಕೂಡ ಬೆಳೀತಾ ದೊಡ್ಡವರಾಗುವ ಸಮಯದಲ್ಲಿ ಪ್ರಜೆಗಳು ದೊಡ್ಡ ಮಗನಾದ ಸಂಭಾಜಿಯನ್ನೇ ನಂತರದ ರಾಜ ಆಗಬೇಕು ಎಂದು ಕೋರಿಕೊಳ್ಳೋದನ್ನ ನೋಡಿದ ಈಕೆ ಹೇಗಾದ್ರೂ ಮಾಡಿ ತನ್ನ ಮಗನೇ ರಾಜ ಆಗಬೇಕು ಎಂದು, ಒಂದು ವೇಳೆ ಶಿವಾಜಿ ಇದ್ರೆ ಈ ಕೋರಿಕೆ ತೀರಲ್ಲ ಎಂದು ಗ್ರಹಿಸಿ ಆಹಾರದಲ್ಲಿ ವಿಷವನ್ನ ಬೆರೆಸಿ ಸಾಯಿಸಿದಾಳೆ ಎಂದು ಹೇಳ್ತಿದ್ದಾರೆ. ಆದ್ರೆ ಇದರಲ್ಲಿ ಎಷ್ಟು ನಿಜ ಇದೆ ಎಂಬುದು ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಬಟ್ ಏನೇ ಆದ್ರೂ ಶಿವಾಜಿಯ ಮರಣದ ನಂತರ ಅವರ ದೊಡ್ಡ ಮಗನಾದ ಸಂಭಾಜಿಯೇ ಮಹಾರಾಜನಾಗ್ತಾನೆ. ಸೊ ಭಾರತ ದೇಶವನ್ನ ಹಿಂದೂ ದೇಶದಿಂದ ಪೂರ್ತಿಯಾಗಿ ಇಸ್ಲಾಂ ದೇಶವಾಗಿ ಬದಲಾಯಿಸುವುದೇ ಔರಂಗಜೇಬನಿಗೆ ಇರುವ ಏಕೈಕ ಕನಸು. ಆದ್ರೆ ಛತ್ರಪತಿ ಶಿವಾಜಿಯ ಕಾರಣದಿಂದ ಅದು ಸಾಧ್ಯವಾಗಲ್ಲ. ಬಟ್ ಛತ್ರಪತಿ ಶಿವಾಜಿಯ ಮರಣದ ನಂತರ ಇನ್ನೇನೋ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಶಿವಾಜಿ ನಿರ್ಮಿಸಿದ ಈ ಹಿಂದೂ ಸಾಮ್ರಾಜ್ಯವನ್ನ ತನ್ನ ದೊಡ್ಡ ಮಗನಾದ ಸಂಭಾಜಿ ರಾಜ್ಯವನ್ನ ಸಂರಕ್ಷಿಸಿ ಆಳ್ವಿಕೆಯನ್ನ ಮಾಡ್ತಾ ತಂದೆಯ ಮಹತ್ವಾಕಾಂಕ್ಷೆಗಳನ್ನ ನೆರವೇರಿಸ್ತಾ ಮೊಘಲರಿಗೆ ಚುಕ್ಕೆಗಳನ್ನ ತೋರಿಸ್ತಾನೆ. ಆದ್ರೆ ಸಂಭಾಜಿಯನ್ನ ತನ್ನ ಸ್ವಂತದವರೇ ಅಧಿಕಾರಕ್ಕಾಗಿ ಮೋಸ ಮಾಡಿ ಔರಂಗಜೇಬನಿಗೆ ಬಂಧಿಸಿ ಒಪ್ಪಿಸ್ತಾರೆ. ಇದರಿಂದ ಔರಂಗಜೇಬ ಸಂಭಾಜಿಯನ್ನ ಸರಪಳಿಗಳಿಂದ ಕಟ್ಟಿ ಹಾಕಿ ಕಲ್ಲುಗಳಿಂದ ಸಗಣಿಯಿಂದ ಹೊಡೆದು ಅವಮಾನಿಸಿ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಬದಲಾದ್ರೆ ಜೀವಂತವಾಗಿ ಬಿಡ್ತೀನಿ ಅಂತ ಹೇಳಿದ್ರೆ ಸಂಭಾಜಿ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಇದರಿಂದ ಸಂಭಾಜಿಯನ್ನ 40 ದಿನಗಳವರೆಗೆ ಚಿತ್ರಹಿಂಸೆ ಮಾಡಿ ಕಣ್ಣುಗುಡ್ಡೆಗಳನ್ನ ಕಿತ್ತು ಹಾಕಿ ಬದುಕಿದ್ದಾಗ್ಲೇ ಚರ್ಮವನ್ನ ಸುಲಿದು ಅತ್ಯಂತ ದಾರುಣವಾಗಿ ಕತ್ತರಿಸಿ ಸಾಯಿಸಿ ಬಿಡ್ತಾನೆ. ಅಷ್ಟೇ ಅಲ್ಲ, ಚರಿತ್ರೆಯಲ್ಲಿ ಸಂಭಾಜಿಯ ಬಗ್ಗೆ ತಿಳಿಯದ ಹಾಗೆ ಮಾಡಿಬಿಟ್ಟಿದ್ದಾನೆ. ಹಾಗಾದ್ರೆ ಛತ್ರಪತಿ ಶಿವಾಜಿಯ ಮರಣದ ನಂತರ ಈ ಸಂಭಾಜಿ ಜೀವನ ಹೇಗೆ ಮುಂದುವರಿಯಿತು? ಸಂಭಾಜಿಯನ್ನ ಯಾರು ಹೇಗೆ ಮೋಸ ಮಾಡಿ ಶತ್ರುವಿಗೆ ಒಪ್ಪಿಸ್ತಾರೆ? ಶತ್ರುಗಳು ಸಂಭಾಜಿಯನ್ನ ಹೇಗೆ ಹಿಂಸಿಸಿ ಸಾಯಿಸ್ತಾರೆ ಎಂಬ ಎಲ್ಲಾ ವಿಷಯಗಳ ಬಗ್ಗೆ ಪಾರ್ಟ್ 2 ವಿಡಿಯೋ ಮಾಡ್ಬೇಕಾ ಇಲ್ವಾ ಎಂಬುದನ್ನ ನೀವೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಟ್ಲೀಸ್ಟ್ 100 ಕಮೆಂಟ್ಸ್ ಬಂದ್ರೆ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಸೊ ಇದು ಫ್ರೆಂಡ್ಸ್, ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.